ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೋಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಒಂದು ಕ್ರಿಸ್ಪಿ ಚಿಕನ್ ರೆಸಿಪಿ ಜೊತೆ ಬಂದಿದ್ದೇನೆ. ಅಪೋಲೋ ಚಿಕನನ್ನು ನಾವು ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡುವ. ಹೆಸರು ಯೂನಿಕ್ ಆಗಿದೆ. ಈ ಡಿಶ್ನ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿದೆ. ಪಾರ್ಟಿಯ ದಿನ ನಾವು ಇದನ್ನು ಸ್ಟಾರ್ಟರ್ ಆಗಿ ರೆಡಿ ಮಾಡಿಕೊಂಡು ಎಲ್ಲರನ್ನೂ ಖುಷಿಪಡಿಸ್ಬೋದು. ಕಿಟ್ಟಿ ಪಾರ್ಟಿ ಇರಲಿ, ಮಕ್ಕಳ ಬರ್ಡೇ ಪಾರ್ಟಿ ಇರಲಿ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಮಾತ್ರ ನೋಡೋದಲ್ಲ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡು ಇಲ್ಲಿಯವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ಲೈಕನನ್ನು ಮಾತ್ರ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ಇದಕ್ಕೆ ನಾನು ಚಿಕನ್ ಬ್ರೆಸ್ಟ್ ಪೀಸ್ಗಳನ್ನೇ ತೊಗೊಂಡಿದ್ದೇನೆ. ನೋಡಿ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. 2 ಪೀಸನ್ನು ಆಲ್ರೆಡಿ ಕಟ್ ಮಾಡಿದ್ದೇನೆ, 3ನೇದನ್ನು ತೋರಿಸ್ತಾ ಇದ್ದೇನೆ. ಸಪುರ ಪೀಸ್ಗಳನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ನಾವು. ನಂತರ ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಲ್ಲದಿದ್ದರೆ ಮೈದಾವನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಇಡೀ ಲಿಂಬೆ ಹಣ್ಣನ್ನು ನಾನು ಹಿಂಡಿ ರಸವನ್ನು ಹಾಕ್ತಾ ಇದ್ದೇನೆ. 1 ಮೊಟ್ಟೆಯನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳುವ. ಈ ಥರ ಅದರಲ್ಲಿ ಅರ್ಧದಷ್ಟನ್ನು ಮಾತ್ರ ಚಿಕನ್ ಪೀಸ್ಗಳಿಗೆ ಆ್ಯಡ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಸಾಕಾಗ್ತದೆ. ನೋಡಿ, ಹೀಗೆ ಥಿನ್ ಪೀಸ್ಗಳಾದರೆ ಕಾಯಿಸ್ಲಿಕ್ಕೂ ಸುಲಭ. ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು 10 ನಿಮಿಷದ ನಂತರ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಪೀಸ್ಗಳು ತುಂಬಾ ಕ್ರಿಸ್ಪಿಯಾಗಿ ರೆಡಿ ಆಗ್ತದೆ. ಇದನ್ನು ಹೀಗೆ ತಿನ್ನಬಹುದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಫಿಂಗರ್ಸ್ ಚಿಪ್ಸ್ ಥರ ತಿಂತಾರೆ. ಇದನ್ನು ಖಂಡಿತವಾಗಿಯೂ ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. 2 ಬದಿಯು ಚೆನ್ನಾಗಿ ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಪೀಸ್ಗಳನ್ನು ಇದೇ ಥರ ಕಾಯಿಸ್ಕೊಂಡಿಟ್ಕೊಳ್ತೇನೆ. ನಂತರ ಒಂದು ಬಿಸಿಯಾದ ಪ್ಯಾನಿಗೆ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಮುಷ್ಟಿಯಷ್ಟು ಕರಿಬೇವು, 3 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಸ್ವಲ್ಪ ಬೆಳ್ಳುಳ್ಳಿ ಕಾಯಿಲಿ. ನಂತರ 1 ಬೌಲ್ನಷ್ಟು ಮೊಸರನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ, ವಿಸ್ಕ್ ಮಾಡಿಕೊಂಡು. ಮೊಸರು ಬಿಸಿಗೆ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ತದೆ, ಹಾಗಾಗಿ ಹೈ ಫ್ಲೇಮಲ್ಲಿ ಇರಲಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೆ. ನೋಡಿ, ನೀರು ಬಿಟ್ಕೊಳ್ಳಿದೆ, ಹಾಗಾಗಿ ಹೈ ಫ್ಲೇಮಲ್ಲಿ ಇದನ್ನು 4 ರಿಂದ 5 ನಿಮಿಷ ಕುಕ್ ಮಾಡಬೇಕು. ಥಿಕ್ಕಾಗ್ತಾ ಬರ್ತದೆ ಮೊಸರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿದೆ. ನೋಡಿ, ಆಫ್ಟರ್ 5 ಮಿನಿಟ್ಸ್ ತುಂಬಾ ಥಿಕ್ಕಾಗಿದೆ. ಈಗ ಇನ್ನೂ 1-2 ನಿಮಿಷ ಬಿಟ್ಟರೆ ಮತ್ತು ಗಟ್ಟಿಯಾಗ್ತದೆ. ಈಗ ನಾನು ಫ್ರೈ ಮಾಡಿಟ್ಟ ಚಿಕನ್ ಪೀಸ್ಗಳನ್ನು ಹಾಕ್ಕೊಂಡೆ. ಪೀಸ್ ಹಾಕಿದ ನಂತರ 2 ರಿಂದ 3 ನಿಮಿಷ ಕುಕ್ ಆಗಲಿ ಹೈ ಫ್ಲೇಮಲ್ಲಿ ಫ್ರೆಂಡ್ಸ್. ಅಪೋಲೋ ಚಿಕನ್ ತುಂಬಾ ಫೇಮಸ್ ಸ್ಟ್ರೀಟ್ ಫುಡ್. ಇದು ಸ್ಟಾರ್ಟರ್ ಕೂಡ. ಕಿಟ್ಟಿ ಪಾರ್ಟಿ, ಬರ್ಡೇ ಪಾರ್ಟಿ, ಎಲ್ಲ ಪಾರ್ಟಿಗಳಿಗೂ ಹೇಳಿ ಮಾಡಿಸಿದ ಸ್ಟಾರ್ಟರ್ ರೆಸಿಪಿ ಇದು. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮಳೆಗೆ ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಮನೆಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.